ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಗುಡ್ಡಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಿದ್ದೀನಿ, ಅವಳ ಸ್ಕಿನ್ಗಾಗಿರ್ಬೋದು, ಆಯಿಲ್ ಆಗಿರ್ಬೋದು, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಅದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತೇನಿಲ್ಲ. ಇದು ಯಾವುದು ಪ್ರಮೋಷನ್ ಆಗಲಿ, ಬ್ರ್ಯಾಂಡ್ ಪ್ರಮೋಷನ್ ಆಗಲಿ ಆ ಥರ ಏನೂ ಇಲ್ಲ. ಜಸ್ಟ್ ಅದು ಒಂದು ವಿಡಿಯೋಗೋಸ್ಕರ ಅಷ್ಟೇ. ನಿಮಗೆ ಬಜೆಟ್ಗೆ ಯಾವುದು ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಬೋದು. ಬಟ್ ನೋಡಿ ತಗೊಳ್ಬೇಕು, ನೀವು ಕೆಮಿಕಲ್ ಫ್ರೀ ಇರೋದು ನೋಡಿ ತಗೊಳ್ಬೇಕಾಗುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ಆಯಿಲ್ ಮಸಾಜ್ಗೆ ನಾವು ಯಾವುದು ಯೂಸ್ ಮಾಡ್ತಿದ್ದೀವಿ ಮತ್ತು ತಲೆಗೆ ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಇದು ನೋಡಿ, ಕೋಕೋನಟ್ ಆಯಿಲ್ ಇದು ಯೂಸ್ ಮಾಡ್ತಿದ್ದೀನಿ. ಪ್ಯೂರ್ ಆ್ಯಂಡ್ ಶ್ಯೂರ್ ಅಂತ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು. ಇದನ್ನು ನಾನು ಹರಳೆಣ್ಣೆ ಜೊತೆ, ಪ್ಯೂರ್ ಹರಳೆಣ್ಣೆ ಊರಿಂದ ತರಿಸ್ತೀನಿ. ಅದನ್ನು ಮಿಕ್ಸ್ ಮಾಡಿ ಉಗುರು ಬೆಚ್ಚಗೆ ಸ್ವಲ್ಪ ಬಿಸಿ ಮಾಡಿಕೊಂಡು, ಉಗುರು ಬೆಚ್ಚಗೆ ಇರೋ ಥರ ಸ್ವಲ್ಪ ಬಿಸಿ ಮಾಡಿ ತಲೆಗೆ ಅಪ್ಲೈ ಮಾಡಿ ಒಂದು 2-3 hours ಬಿಟ್ಟು ಸ್ನಾನ ಮಾಡಿಸ್ತೀನಿ. ಅವಳಿಗೆ ಡೈಲಿ ತಲೆಗೆ ಎಣ್ಣೆ ಹಚ್ಚೋದಿಲ್ಲ, ಡೈಲಿ ತಲೆಗೆ ಸ್ನಾನ ಮಾಡಿಸೋದಿಲ್ಲ, ಅಂದರೆ ಆಲ್ಟರ್ನೇಟ್ ಡೇಸ್ ಆ ಥರ ಮಾಡಿಸ್ತೀನಿ. ಇದನ್ನು ಯೂಸ್ ಮಾಡ್ತಿದ್ದೀನಿ ತಲೆಗೆ. ಆಲ್ರೆಡಿ ಇಷ್ಟು ಖಾಲಿಯಾಗಿದೆ, ಮತ್ತು ಆರ್ಡರ್ ಮಾಡಬೇಕು ಇದು. ಮತ್ತು ನೆಕ್ಸ್ಟು ಬಾಡಿ ಮಸಾಜು. ಬಾಡಿ ಮಸಾಜ್ ಕಂಪಲ್ಸರಿ ನೀವು ಮಾಡಲೇಬೇಕು ಮಗುಗೆ. ಹುಟ್ಟಾಗಿಂದನೂ ನೀವು ಎಷ್ಟು ತಿಂಗಳು, ಎಷ್ಟು ವರ್ಷ ಮಾಡ್ತೀರೋ ಅಷ್ಟು ಒಳ್ಳೆಯದು. ಬಾಡಿ ಮಸಾಜ್ ಮಾಡೋದ್ರಿಂದ ಮಸಲ್ ಟೈಟ್ ಆಗುತ್ತೆ, ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ, ಮತ್ತು ಸ್ಕಿನ್ ಕೂಡ ಸಾಫ್ಟಾಗಿ, ಸ್ಮೂತಾಗಿ, ಶೈನಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಬಾಡಿ ಮಸಾಜ್ ಮಾಡಲೇಬೇಕು. ಸ್ವಲ್ಪ ಲೈಟ್ ಪ್ರೆಷರಲ್ಲಿ ಸ್ಟಾರ್ಟ್ ಮಾಡಿ, ನ್ಯೂ ಬಾರ್ನ್ಗೆಲ್ಲ ಲೈಟ್ ಪ್ರೆಷರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಪ್ರೆಷರ್ ಮಾಡ್ತಾ ಹೋಗಿ. ಡಾಕ್ಟರ್ಗೆ ಒಂದ್ಸತಿ ಕೇಳಿಬಿಟ್ಟು ಬಾಡಿ ಮಸಾಜ್ ಸ್ಟಾರ್ಟ್ ಮಾಡ್ಬೋದು ನೀವು. ಫಸ್ಟ್ ಟೈಮ್ ಅವಳು ಹುಟ್ಟಾಗ ಸ್ಟಾರ್ಟ್ ಮಾಡಿದ್ದು ಇದು ಸಿಬಾಮೇಡ್ದು ಬಾಡಿ ಮಸಾಜ್ ಆಯಿಲು. ಇದರಿಂದ ನಾನು ಸ್ಟಾರ್ಟ್ ಮಾಡಿದ್ದು ಅವಳಿಗೆ. ಇದು ತಗೊಂಡಿದ್ದೆ, ಇವಾಗ ಖಾಲಿ ಆಗಿದೆ ಇದು, ಮತ್ತೆ ನಾನು ಯೂಸ್ ಮಾಡ್ತಾ ಇಲ್ಲ. ಇದು ಹಾಗೇ ಇತ್ತು, ಸೊ ತೋರಿಸ್ತಾ ಇದ್ದೀನಿ. ಸಿಬಾಮೇಡ್ದು ಫಸ್ಟ್ ಯೂಸ್ ಮಾಡಿದ್ದು ಅವಳಿಗೆ ಮಸಾಜ್ ಆಯಿಲು. ಮತ್ತು ನೆಕ್ಸ್ಟು ಬೇಬಿ ಹಗ್ದು ಇದು ಗಿಫ್ಟ್ ಪ್ರಾಡಕ್ಟ್ ತಗೊಂಡಿದ್ದಲ್ಲ, ಗಿಫ್ಟ್ ಪ್ರಾಡಕ್ಟು ಸ್ಮೂತ್ನಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಮಸಾಜ್ ಆಯಿಲ್ ಅಂತದೆ. ಇದನ್ನು ಯೂಸ್ ಮಾಡ್ತೀನಿ. ಸೊ ಡೈಲಿ ಮಿಸ್ ಮಾಡೋದಿಲ್ಲ, ಗುಡ್ಡಿಗೆ ಮಸಾಜ್ ಮಾಡ್ತಾಯಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಡೈಲಿ ಮಾಡ್ತಿದ್ದೀನಿ. ಇವಾಗ ಮಳೆ ಚಳಿ ಆ ಟೈಮಲ್ಲೆಲ್ಲ ಸ್ವಲ್ಪ ಆಲ್ಟರ್ನೇಟ್ ಡೇಸ್ ಇಲ್ಲ, ವೀಕ್ಲಿ ಒನ್ಸು ಇಲ್ಲ ಟ್ವೈಸ್ ಆ ಥರ ಮಸಾಜ್ ಮಾಡ್ತೀನಿ. ಸೊ ನೆಕ್ಸ್ಟು ಇದು ಓಯೋ ಬೇಬಿ ಅಂತ ಸ್ವೀಟ್ ಆಲ್ಮಂಡ್ ಆಯಿಲ್. ಇದು ಸ್ವೀಟ್ ಆಲ್ಮಂಡ್ ಆಯಿಲ್ 0 to 5 years ಅಂತಿದೆ. ಇದನ್ನು ಯೂಸ್ ಮಾಡ್ತಿದ್ದೀನಿ, ಕೋಲ್ಡ್ ಪ್ರೆಸ್ಡ್ ಇದು. ಸೊ ಇದು ತುಂಬ ಎಕ್ಸ್ಪೆನ್ಸಿವ್ ಇದೆ. ಇದು 100 mlಗೆ 375 rupees ಇದೆ ಇದು. ಇದನ್ನು ಸ್ವೀಟ್ ಆಲ್ಮಂಡ್ ಆಯಿಲ್ ತುಂಬ ಒಳ್ಳೆಯದು ಬೇಬಿ ಸ್ಕಿನ್ಗೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ತರಿಸ್ದೆ. ಬಟ್ ಚೆನ್ನಾಗಿದೆ ಇದು. ಅಂದರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ, ಡೈಲಿ ಬೇಸಿಸ್ ಮೇಲೆ ವೀಕ್ಲಿ ಒನ್ಸ್ ಆ ಥರ ಯೂಸ್ ಮಾಡ್ಬೋದು. ಇದು ಸ್ವೀಟ್ ಆಲ್ಮಂಡ್ ಆಯಿಲ್ ಬಂದು. ಸೊ ಆಯಿಲ್ನ ನೀವೇನಾದರೂ ವಿಂಟರಲ್ಲಿ ಆ ಥರ ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ಅದೇ ಥರ ಬಿಸಿ ಮಾಡಿಕೊಂಡು ಮಸಾಜ್ ಮಾಡಿ. ಇಲ್ಲಾಂದರೆ ಸಮ್ಮರಲ್ಲಾಂದರೆ ಬಿಸಿ ಮಾಡೋ ನೆಸೆಸರಿ ಇಲ್ಲ, ಯಾಕಂದರೆ ಮತ್ತೆ ಹೀಟ್ ಆಗಿರುತ್ತಲ್ವ, ಮತ್ತು ಹೀಟ್ ಮಾಡಿಕೊಂಡು ಮಸಾಜ್ ಮಾಡೋದು ಏನು ಅಂದರೆ ನೆಸೆಸಿಟಿ ಇಲ್ಲ. ವಿಂಟರ್ ಆದರೆ ನೀವು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಒಂದು 1/2 hour. ಡಿಪೆಂಡ್ಸ್ ಆನ್ ಬೇಬೀಸ್ ಏಜ್. ಇಲ್ಲ 6 months ಇದ್ದರೆ ಇಲ್ಲ ಅದೇ ಅವರು ಎಷ್ಟೊತ್ತು ಇರ್ತಾರೆ ನೋಡಿಕೊಂಡು ಅಷ್ಟೊತ್ತು ಬಿಟ್ಬಿಟ್ಟು ಸ್ನಾನ ಮಾಡಿಸ್ಬೋದು. ನಾನೊಂದು ಮಿನಿಮಮ್ 45 minutes ಬಿಡ್ತೀನಿ ಅವಳಿಗೆ.
45 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ. ಸೊ ನೆಕ್ಸ್ಟ್ ಬಂದು ಶ್ಯಾಂಪೂ. ಶ್ಯಾಂಪೂ ನಾನು ನ್ಯೂ ಬಾರ್ನಲ್ಲಿ ಸಿಬಾಮೇಡ್ದೆ ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದೆ. ಸೊ ಇದು ಸಿಬಾಮೇಡ್ದು ಜೆಂಟಲ್ ವಾಶ್ ತೊಗೊಂಡಿದ್ದೆ. ಇದು ಆಲ್ಮೋಸ್ಟ್ ಇವಾಗವರೆಗೂ ತೊಗೋತಾ ಇದ್ದೀನಿ, ಬಟ್ ಜಾಸ್ತಿ ಯೂಸ್ ಮಾಡ್ತಿಲ್ಲ ನಾನು. ಒಂದು 2-3 ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಒಂದ್ಸರಿ ಬೈ ಮಾಡಿದ್ರೆ 3 ಮಂತ್ಸ್ 2 ಮಂತ್ಸ್ ಆ ಥರ ಬರುತ್ತೆ. ನ್ಯೂ ಬಾರ್ನ್ ಟೈಮಲ್ಲಿ ಹುಟ್ಟಾಗ ಎಲ್ಲ ಬೈ ಮಾಡಿದ್ರೆ 2-3 ಮಂತ್ಸ್ ಬರುತ್ತೆ. ಇದು ಸಿಬಾಮೇಡ್ ಜೆಂಟಲ್ ವಾಶ್ ತುಂಬ ಚೆನ್ನಾಗಿದೆ. ಮತ್ತು ಇದೊಂದು ಚೀಕೋ ಬ್ರ್ಯಾಂಡ್ ಇದು ಯೂಸ್ ಮಾಡ್ತಿದ್ದೀನಿ. ಶ್ಯಾಂಪೂ ಕಮ್ ಇದು ಬಾಡಿ ವಾಶು. ಇದನ್ನು ಫೇಸಿಗೆ ಕೂಡ ಯೂಸ್ ಮಾಡ್ತೀನಿ ನಾನು. ಬಾಡಿ ವಾಶ್ನ ಫೇಸಿಗೆ ಕೂಡ ಯೂಸ್ ಮಾಡ್ತಿದ್ದೀನಿ. ಸೋಪ್ ಯೂಸ್ ಮಾಡ್ತಿಲ್ಲ ನಾನು ಫೇಸಿಗೆ. ಇದು ಚೆನ್ನಾಗಿದೆ. ಇದು ಅಷ್ಟೇ, ಇದು ಗಿಫ್ಟ್ ಪ್ರಾಡಕ್ಟೇ. ಇದು ಬೈ ಮಾಡಿರೋದಲ್ಲ. ನಾನು ಬೈ ಮಾಡೋದೆಲ್ಲ ಅಂದರೆ ನೋಡಿ ಬೈ ಮಾಡ್ತೀನಿ. ಅಂದರೆ ಸಿಬಾಮೇಡ್ದೆಲ್ಲ ನಾನು ಬೈ ಮಾಡಿರೋದು. ಸ್ವಲ್ಪ ಎಲ್ಲ ಗಿಫ್ಟ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ, ಗಿಫ್ಟ್ ಐಟಮ್ಸ್ ಎಲ್ಲ. ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಕೂಡ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ನೆಕ್ಸ್ಟು ಬಂದು ಬೇಬಿ ಹಗ್ದು ಶ್ಯಾಂಪೂ. ಇದು ಶ್ಯಾಂಪೂ ಅದೇ ಜೆಂಟಲ್ ವಾಶ್ ಕೂಡ ಅದನ್ನು ತಲೆಗೆ ಯೂಸ್ ಮಾಡ್ಬೋದು ಮಕ್ಕಳಿಗೆ. ಇಲ್ಲ ಸಪ್ರೇಟ್ ಶ್ಯಾಂಪೂ ಏನಾದರೂ ಯೂಸ್ ಮಾಡಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಬೇಬಿ ಹಗ್ದು ಇದೊಂದಿದೆ, ಮತ್ತು ಇನ್ನೊಂದು ಶ್ಯಾಂಪೂ ಇದೆ. ಒಂದು ನಿಮಿಷ. ಇದು ಸ್ಪೂ ಶ್ಯಾಂಪೂ ಅಂತ. ಇದು ತುಂಬ ಚೆನ್ನಾಗಿದೆ, ಜೆಂಟಲ್ ಶ್ಯಾಂಪೂ. ಇದು ಡಾಕ್ಟರ್ ನಮಗೆ ರೆಕಮೆಂಡ್ ಮಾಡಿದ್ದಿದೆ. ಕ್ರೇಡಲ್ ಕ್ಯಾಪ್ ಎಲ್ಲ ಆಗುತ್ತಲ್ವ ನ್ಯೂ ಬಾರ್ನ್ಗೆ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ನ್ಯೂ ಬಾರ್ನ್ಗೆಲ್ಲ ಇದು ತುಂಬ ಒಳ್ಳೆಯದು ಸ್ಪೂ ಶ್ಯಾಂಪು. ಅಪ್ ಟು 6 ಮಂತ್ಸ್ವರೆಗೂ ಇದನ್ನೇ ಯೂಸ್ ಮಾಡ್ಬೋದು. ನೀವು ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇದು ಇಲ್ಲಾಂದರೆ ಸಿಬಾಮೇಡ್ ಯೂಸ್ ಮಾಡ್ಬೋದು, ಎರಡರಲ್ಲಿ ಒಂದು. ಮತ್ತು ಇದು ಚೀಕೋ ಹೇಳಿದ್ನಲ್ಲ ಆವಾಗಲೇ, ಇದು ಶ್ಯಾಂಪೂ ಆಗಿ ಕೂಡ ಯೂಸ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಸೋಪ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಅಂದರೆ ಅಪ್ ಟು ಅವಳಿಗೆ 6 ಮಂತ್ಸ್ ಆಗೋವರೆಗೂ ನಾನು ಸೋಪ್ ಯೂಸ್ ಮಾಡಲಿಲ್ಲ. ಡಾಕ್ಟರ್ ಕೂಡ ಸೋಪ್ ಯೂಸ್ ಮಾಡಬಾರ್ದು ಅಂತ ಹೇಳಿದರು. ಅದಕ್ಕೋಸ್ಕರ ಬರೀ ಬಾಡಿ ವಾಶ್ ಅಷ್ಟೇ ಯೂಸ್ ಮಾಡ್ತಿದ್ದೆ ನಾನು. ಸೊ ಅದಕ್ಕೆ 6 ಮಂತ್ಸ್ ಆಲ್ಮೋಸ್ಟ್ 8-9 ಮಂತ್ಸ್ ಆದಮೇಲೆ ನಾನು ಸೋಪ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂದರೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ನಾನು ಯೂಸ್ ಮಾಡಿಲ್ಲ. ಸೊ ಸೋಪ್ ಬಂದು ಇದು ಟೆಡಿ ಬಾರ್ ಯೂಸ್ ಮಾಡ್ತಿದ್ದೀನಿ. ಫಾರ್ ಸೆನ್ಸಿಟಿವ್ ಸ್ಕಿನ್ ಅಂತಿದೆ. ಡರ್ಮಟಾಲಜಿಕಲಿ ಟೆಸ್ಟೆಡ್ 100% ಸೋಪ್ ಫ್ರೀ ಇದು. ಇದು ತುಂಬ ಚೆನ್ನಾಗಿದೆ. ಇದು ಯೂಸ್ ಮಾಡ್ತಿದ್ದೀನಿ. ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಅಂದರೆ ಮಸಾಜ್ ಮಾಡ್ತೀವಲ್ಲ, ಮಸಾಜ್ ಮಾಡಿದ್ರೆ ಅದು ಬಾಡಿ ವಾಶಲ್ಲಿ ಒಂದೇ ಸರಿಗೆ ಹೋಗೋದಿಲ್ಲ, 2 ಸರಿ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ ಫಸ್ಟು ಸೋಪ್ ಯೂಸ್ ಮಾಡ್ತೀನಿ. ಸೋಪ್ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಹೋಗುತ್ತಲ್ವ ಸ್ನಾನ ಮಾಡಿಸಿದ್ರೆ. ಸೊ ಅದಾದಮೇಲೆ ನೆಕ್ಸ್ಟ್ ಟೈಮ್ಗೆ ನಾನು ಬಾಡಿ ವಾಶ್ ಯೂಸ್ ಮಾಡ್ತೀನಿ. ಸೊ 2 ಸರಿ ಅಪ್ಲೈ ಮಾಡ್ತೀನಿ. ಫಸ್ಟ್ ಟೈಮ್ ಸೋಪ್ ಯೂಸ್ ಮಾಡ್ತೀನಿ, ಸೆಕೆಂಡ್ ಟೈಮ್ ಬಂದು ಬಾಡಿ ವಾಶ್ ಯೂಸ್ ಮಾಡ್ತೀನಿ. ಸೊ ಇದೊಂದು ಸೋಪು. ಇದು ನೋಡಿ ಸೋಪ್ ಬಾಕ್ಸ್ ಅವಳದು ಕ್ಯೂಟ್ ಆಗಿದೆ. ಸೊ ಇದು ಒಂದು ಸೋಪ್ ಇದೆ. ಇದು ಹಿಮಾಲಯ ಸೋಪ್. ನಂಗೆ ಇಷ್ಟನೇ ಆಗಿಲ್ಲ ಹಿಮಾಲಯ ಸೋಪ್ ಬಂದು. ಅದೆಷ್ಟೇ ಅಪ್ಲೈ ಮಾಡಿದ್ರು, ಎಷ್ಟು ಸರಿ ಸ್ನಾನ ಮಾಡಿಸಿದ್ರು, ಎಷ್ಟು ಸರಿ ಸೋಪ್ ಯೂಸ್ ಮಾಡಿದ್ರು ಆಯಿಲಿ ಸ್ಕಿನ್ ಥರನೇ ಇರುತ್ತೆ, ಆಯಿಲ್ ಹೋಗೋದೇ ಇಲ್ಲ ಹಿಮಾಲಯ ಸೋಪಲ್ಲಿ. ನನಗಿದು ಇಷ್ಟನೇ ಆಗಿಲ್ಲ. ಇದು ಗಿಫ್ಟ್ ಪ್ರಾಡಕ್ಟ್ ಇದು ಕೂಡ, ಅದಕ್ಕೆ ಮತ್ತೆ ನೋಡೋಣ ಯೂಸ್ ಮಾಡಿ ಅಂತ ಇದು ಮಾಡಿದ್ದು.
ಬಟ್ ಇದು ಅವಳಿಗೆ ಯೂಸ್ ಮಾಡೋದಿಲ್ಲ, ಹಿಮಾಲಯದು. ನೆಕ್ಸ್ಟು ಪೌಡರ್ ಬಂದು ನಾನು ಅಗೇನ್ ಸಿಬಾಮೇಡ್ ಯೂಸ್ ಮಾಡ್ತಿದ್ದೀನಿ, ಸಿಬಾಮೇಡ್ ಪೌಡರು. ಸೊ ಪೌಡರ್ ನೀವು ಯೂಸ್ ಮಾಡಬಾರ್ದು ಮಕ್ಕಳಿಗೆ 6 ಮಂತ್ಸ್ವರೆಗೂ ಅಂದರೆ ಯೂಸ್ ಮಾಡಲೇಬಾರ್ದು ಅಂತ ಹೇಳ್ತಾರೆ 1 ಇಯರ್ವರೆಗೂ. ಬಟ್ ಸಮ್ಮರ್ ಟೈಮಲ್ಲೆಲ್ಲ ಅವ್ರಿಗೂ ರ್ಯಾಷಸ್ ಎಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡಬೇಕು. ಅಂದರೆ ಇಲ್ಲಿ ಕತ್ತು ಕೆಳಗೆ ಮತ್ತು ಅಂಡರ್ ಆರ್ಮ್ಸಲ್ಲಿ ಮತ್ತು ಡೈಪರ್ ರ್ಯಾಷಸ್ ಏನಾದರೂ ಅಲ್ಲಿ ಸ್ವೆಟ್ ಆಗುತ್ತಲ್ಲ ಅಲ್ಲಿ ಮಾತ್ರ ಯೂಸ್ ಮಾಡೋದು. ಸೊ ನಾನು 6 ಮಂತ್ಸ್ವರೆಗೂ ಪೌಡರ್ ಯೂಸ್ ಮಾಡಿಲ್ಲ. ನಾನೆಲ್ಲ ಮುಂಚೆನೇ ಡೆಲಿವರಿ ಆಗೋಕ್ಕೆ ಮುಂಚೆನೇ ಬೈ ಮಾಡಿದ್ದೆ ಪ್ರಾಡಕ್ಟ್ಸ್ ಎಲ್ಲ. ಅದಕ್ಕೋಸ್ಕರ ನಂಗೆ ಗೊತ್ತಾಗಿಲ್ಲ ಪೌಡರ್ ಯೂಸ್ ಮಾಡಬಾರ್ದು ಅಂತ. ಆಮೇಲೆ ಡಾಕ್ಟರ್ ಹೇಳಿದ್ರು ಯೂಸ್ ಮಾಡಬೇಡಿ ಅಂತ. ಸೊ ಇದು ಆವಾಗ ತೊಗೊಂಡಿರೋದು ಇದೆಲ್ಲ ಸಿಬಾಮೇಡ್ದು, ಅಂದರೆ ಪೌಡರ್ ಮಾತ್ರ ಇನ್ನೂ ಹಾಗೆ ಉಳಿದಿದೆ, ಹಾಫ್ ಖಾಲಿಯಾಗಿದೆ ಅಷ್ಟೇ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ, ಅದರಿಂದ ಇವಾಗ ಯೂಸ್ ಮಾಡ್ತಿದ್ದೀನಿ ಅವಳಿಗೆ. ಅಂದರೆ ಕತ್ತು ಕೆಳಗೆ ಮತ್ತು ಹಿಂದೆ ಅಂಡರ್ ಆರ್ಮ್ಸಲ್ಲಿ ಡೈಪರ್ ಹತ್ರ, ಡೈಪರ್ ಲೈನ್ ಬೀಳುತ್ತಲ್ವ ಅಲ್ಲಿ ರೆಡ್ಡಿಶ್ ಥರ ಆಗುತ್ತಲ್ವ ಸಮ್ಮರ್ ಟೈಮಲ್ಲಿ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಎಲ್ಲ ಯೂಸ್ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಫೇಸಿಗೆಲ್ಲ ಯೂಸ್ ಮಾಡ್ತಿಲ್ಲ, ಯೂಸ್ ಮಾಡಬಾರ್ದು ಪೌಡರು ಇದು. ಮತ್ತು ಇದು ಅಗೇನ್ ಗಿಫ್ಟ್ ಪ್ರಾಡಕ್ಟ್. ಇದೂ ಈ ಥರ 2-3 ಬಾಕ್ಸ್ ಬಂದಿದೆ ಗಿಫ್ಟ್ ಪ್ರಾಡಕ್ಟು. ಇದರಲ್ಲಿ ಏನೇನಿದೆ ಅಂದರೆ ಶ್ಯಾಂಪೂ ಇದೆ, ಮಸಾಜ್ ಆಯಿಲ್ ಇದೆ, ಬೇಬಿ ವೈಪ್ಸ್ ಇದೆ, ರ್ಯಾಶ್ ಕ್ರೀಮ್ ಇದೆ, ಸೋಪ್ ಇದೆ, ಬಾಡಿ ಲೋಷನ್ ಇದೆ, ಮತ್ತು ಅಗೇನ್ ಪೌಡರ್ ಇದೆ. ಇದರಲ್ಲಿ ನನಗೆ ಸೋಪ್ ಇಷ್ಟ ಆಗಿಲ್ಲ, ಪೌಡರ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಅದು ಬಿಟ್ಟರೆ ಎಲ್ಲ ಯೂಸ್ಫುಲ್ ಇದೆ. ಇದನ್ನು ಯೂಸ್ ಮಾಡಿಲ್ಲ ಇನ್ನು. ಸೋಪ್ ಅಷ್ಟೇ, ಅಂದರೆ ಒಂದು ಬಾಕ್ಸಲ್ಲಿ ಸೋಪ್ ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು, ಬೇರೆ ಏನೂ ಯೂಸ್ ಮಾಡಿಲ್ಲ. ಇದನ್ನು ಯೂಸ್ ಮಾಡಬೇಕು. ಮತ್ತು ಇದು Cloud9 ವ್ಯಾಕ್ಸಿನೇಷನ್ಗೆ ಹೋದಾಗ ಇದು ಸ್ಯಾಂಪಲ್ಗೆ ಅಂತ ಕೊಟ್ಟರು. ಇದು ಕೂಡ ಬಾಡಿ ಲೋಷನ್, ಚೀಕೋ ಬ್ರ್ಯಾಂಡ್. ಇದು ಕೂಡ ಚೆನ್ನಾಗಿದೆ. ಇದು ಹಾಗೆ ಇಟ್ಕೊಂಡಿದ್ದೀನಿ, ಅಂದರೆ ಎಲ್ಲಿಗಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಅದು ದೊಡ್ಡದು ಬಾಡಿ ಲೋಷನ್ ಎಲ್ಲ ದೊಡ್ಡ ಬಾಟಲಲ್ಲಿ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾನು ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ಫುಲ್ಲಾಗಿ ಹಾಕ್ಕೊಂಡು, ನಮಗೆ ಕ್ಯಾರಿ ಮಾಡೋಕ್ಕೆ ವೆಯ್ಟ್ ಅನಿಸ್ಬಾರ್ದಲ್ವ, ಅದಕ್ಕೋಸ್ಕರ ಸ್ವಲ್ಪ ಬಾಡಿ ಲೋಷನ್ ಇದರಲ್ಲಿ ಹಾಕ್ಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಎಲ್ಲಿಗಾದರೂ ಆಗಿರ್ಬೋದು, ಹಾಸ್ಪಿಟಲ್ ಎಲ್ಲಿಗಾದರೂ ಹೋದರೆ ಇದರಲ್ಲಿ ಕ್ಯಾರಿ ಮಾಡ್ತೀನಿ ಬಾಡಿ ಲೋಷನ್ನ. ಅದಕ್ಕೋಸ್ಕರ ಇದು ಸ್ಮಾಲ್ ಬಾಟಲ್ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಇದು ಸಿಬಾಮೇಡ್ದು ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್. ಇದು ಮಂಡಿಗೆ ಮತ್ತು ಎಲ್ಬೋಗೆ ಎಲ್ಲ ಯೂಸ್ ಮಾಡ್ತೀನಿ. ಯಾಕಂದರೆ ಅವಳು ಇವಾಗ ತುಂಬ ನಡೀತಾಳಲ್ವ, ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತು ರಫ್ ಆಗುತ್ತೆ, ಮೊಣಕಾಲು ಎಲ್ಲ ರಫ್ ಆಗಬಾರ್ದು ಅಂತ ಇದು ಕ್ರೀಮ್ ಯೂಸ್ ಮಾಡ್ತೀನಿ. ಡೈಲಿ ಸ್ನಾನ ಆದಮೇಲೆ ಮತ್ತು 2 ಟೈಮ್ಸ್ ಯೂಸ್ ಮಾಡ್ತೀನಿ ಇದು. ಮತ್ತು ಫೇಸಿಗೆ ನೀವು ಯಾವುದಂದ್ರೆ ಅದೇ ಕ್ರೀಮ್ ಹಚ್ಚಬಾರ್ದು, ಫೇಸಿಗೆ ಫೇಶಿಯಲ್ ಕ್ರೀಮೇ ಹಾಕಬೇಕು ನೀವು. ಇದು ಸಿಬಾಮೇಡ್ದು ಫೇಶಿಯಲ್ ಕ್ರೀಮ್, ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ. ಇದು ತುಂಬ ಎಕ್ಸ್ಪೆನ್ಸಿವ್ ಇದೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಆಯಿತು. ನಾನು ಟ್ವೈಸ್ ಯೂಸ್ ಮಾಡ್ತೀನಿ ಇದು, ಮಾರ್ನಿಂಗ್ ಅಂದರೆ ಸ್ನಾನ ಮಾಡಿದಾಗ ಮತ್ತು ನೈಟ್ ಮಲ್ಕೊಳ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಒನ್ಸ್ ಅಷ್ಟೇ ಯೂಸ್ ಮಾಡೋದು, ಯಾವಾಗಲಾದರೂ ಒಂದೊಂದು ಸರಿ ಟ್ವೈಸ್ ಯೂಸ್ ಮಾಡ್ತೀನಿ ಇದು ಫೇಶಿಯಲ್ ಕ್ರೀಮ್. ಮತ್ತು ರ್ಯಾಶ್ ಕ್ರೀಮ್ ನೀವು 24 hours ಡೈಪರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ರ್ಯಾಶ್ ಕ್ರೀಮ್ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ನೀವು. ರ್ಯಾಷಸ್ ಆಗೋ ಚಾನ್ಸಸ್ ಮತ್ತು ತುಂಬ ಇರುತ್ತೆ, ರೆಡ್ಡಿಶ್ ಎಲ್ಲ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅಂದರೆ 24 hours ರ್ಯಾಶ್ ಕ್ರೀಮ್ ಹಾಕಬೇಕು ಅಂತೇನಿಲ್ಲ, 1 ಸರಿ ಇಲ್ಲ 2 ಸರಿ ಹಾಕಲೇಬೇಕು.
ಸಿಬಾಮೇಡ್ದು ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಯೂಸ್ ಮಾಡೋದು 2 ಸರಿ ಅಷ್ಟೇ. ನೈಟ್ ಮಲ್ಕೋಬೇಕಾದ್ರೆ 1 ಸರಿ ಯೂಸ್ ಮಾಡ್ತೀನಿ, ಮತ್ತು ಸ್ನಾನ ಮಾಡಿಸಿದಾಗ 1 ಸರಿ ಯೂಸ್ ಮಾಡ್ತೀನಿ. ಸೊ 24 hours ಕೂಡ ರ್ಯಾಶ್ ಕ್ರೀಮ್ ಯೂಸ್ ಮಾಡಬಾರ್ದು ನೀವು. ಅಂದರೆ ನೀವು ಡೈಪರ್ ಕೂಡ 24 hours ಯೂಸ್ ಮಾಡಬಾರ್ದು. ಬೇರೆ ಆಪ್ಷನ್ ಇಲ್ಲ, ಡೈಪರ್ ಯೂಸ್ ಮಾಡಲೇಬೇಕು ಅಂತ ಇದ್ದರೆ ಹಾಫ್ ಆನ್ ಅವರ್ ಗ್ಯಾಪ್ ಕೊಡಬೇಕು ನೀವು. ಅವ್ರಿಗೆ ಸ್ವಲ್ಪ ಫ್ರೀಯಾಗಿ ಬಿಡಬೇಕು. ಲೈಕ್ 24 hours ಕವರ್ ಮಾಡಿನೇ ಇಡೋಕ್ಕಾಗಲ್ಲ ಡೈಪರಿಂದ. ಅದಕ್ಕೋಸ್ಕರ ನೀವು ಒಂದು ಶೀಟ್ ಬರುತ್ತಲ್ಲ, ಡ್ರೈ ಶೀಟ್, ಅದ್ರ ಮೇಲೆ ಯೂಸ್ ಮಾಡಿ ಒಂದು ಲಂಗೋಟಿ ಏನಾದರೂ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಯೂಸ್ ಮಾಡ್ಬೋದು ಡೈಪರ್. ಮತ್ತೆ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಹಾಫ್ ಆನ್ ಅವರ್ ಗ್ಯಾಪ್ ಬಿಡಿ. ಆವಾಗ ಮತ್ತೆ ನೀವು ಇದನ್ನು ಯೂಸ್ ಮಾಡಬೇಕು. ರ್ಯಾಶ್ ಕ್ರೀಮ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ. ಮತ್ತು ಕಾಜಲ್, ಇದು ಬೇಬಿ ಹಗ್ದು ಕಾಜಲ್ ತೊಗೊಂಡಿದ್ದೆ. ಆವಾಗ ತೊಗೊಂಡಿದ್ದು ಅಂದರೆ ಅವಳು ಉದ್ದಾಗ ತೊಗೊಂಡಿದ್ದು. ಹೆಣ್ಮಗು ಆಗಿರೋದ್ರಿಂದ ಬೊಟ್ಟಿಡಬೇಕಲ್ವ, ಹಣೆಗೆ ಕೆನ್ನೆಗೆಲ್ಲ ಇಡ್ತಿದ್ದೆ ನಾನು. ಈಗ ತೊಗೊಂಡಿದ್ದೆ. ಇದನ್ನು ಕೋಕೋನಟ್ ಆಯಿಲಲ್ಲಿ ಸ್ವಲ್ಪ ಒಂದು ಸ್ಮಾಲ್ ಡ್ರಾಪ್ ಮಿಕ್ಸ್ ಮಾಡಿ ಹಾಕಬೇಕು. ಸೊ ಇದು ಸ್ವಲ್ಪ ಡ್ರೈ ಥರ ಇರುತ್ತೆ ಕಾಜಲ್ಲು, ನಾರ್ಮಲ್ ಕಾಜಲ್ ಥರ ಇರೋದಿಲ್ಲ. ಕೋಕೋನಟ್ ಆಯಿಲಲ್ಲಿ ಮಿಕ್ಸ್ ಮಾಡಿ ಹಚ್ಚಿ ಕೆನ್ನೆಗೆ ಎಲ್ಲ, ಕೈಗೆ ಕಾಲಿಗೆಲ್ಲ ಹಚ್ತಿದ್ವಿ ನಾವು. ಇದನ್ನು ಯೂಸ್ ಮಾಡ್ತಿದ್ದೆ. ಮತ್ತು ಕೂಂಬ್, ಇದು ಲವ್ ಲ್ಯಾಪ್ದು ಯೂಸ್ ಮಾಡ್ತಿದ್ದೆ. ಇದು ಹೇರ್ ಬ್ರಷ್ ಇದು ಕೂಂಬ್. ಇದು ಅಪ್ ಟು 6 months 8 months ಆ ಥರ ಯೂಸ್ ಮಾಡಿದ್ದೀನಿ ಹೇರ್ ಬ್ರಷ್. ಇದು ಕೂಮ್ ಮಾಡೋದ್ರಿಂದ ಕೂದಲು ಗಂಟಾಗೋದಿಲ್ಲ. ಮಕ್ಕಳಿಗೆ ಬೇಗ ಗಂಟಾಗುತ್ತೆ ಕೂದಲು, ಆ ಥರ ಆಗೋದಿಲ್ಲ. ಕೂಮ್ ಮಾಡ್ತಾ ಇರಬೇಕು. ಮತ್ತು ಅವ್ರಿಗೆ ಕ್ರೇಡಲ್ ಕ್ಯಾಪ್ ಏನಾದರೂ ಇದ್ದರೆ ಬೇಗ ಕೂಂಬಲ್ಲೇ ಬರುತ್ತೆ. ಸೊ ಇವಾಗ ಇದು ಯೂಸ್ ಮಾಡ್ತಿದ್ದೀನಿ. ಮತ್ತು ನೇಲ್ ಕಟ್ಟರ್ಸ್ ಎಲ್ಲ ನಾನು ಆವಾಗಲೇ ತೊಗೊಂಡಿದ್ದು. ಅಂದರೆ ಅವಳು ಹುಟ್ಟೋಕ್ಕಿಂತ ಮುಂಚೆ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೆ. ಇದು ಬೇಬಿ ಹಗ್ದು ನೇಲ್ ಕಟ್ಟರ್ ನೋಡಿ. ಇದು ಸೀಸರು, ನೇಲ್ ಕಟ್ಟರು, ಮತ್ತು ಇದು ಅಷ್ಟೇ ಬೇಬಿ ಹಗ್ದೆ. ಇದು ಏನಾಯ್ತಂದರೆ, ಇದು ನೋಡಿ ಇಲ್ಲಿ ಕಟ್ ಮಾಡೋಕ್ಕೆ ಆಗಲ್ಲ. ಇದರಲ್ಲಿ ನೋಡಿ, ಇದರಲ್ಲಿ ನೇಲ್ ಕಟ್ ಆಗೋದೇ ಇಲ್ಲ. ಅಂದರೆ ಇದು ಫುಲ್ ಕವರ್ ಆಗಿದೆ, ಅದಕ್ಕೋಸ್ಕರ. ಸೊ ಇದು ವೇಸ್ಟ್. ಈ ಥರ ತೊಗೊಳ್ಬೇಡಿ, ಈ ಥರ ಬೈ ಮಾಡಬೇಡಿ ನೀವು. ಈ ಥರ ನಾರ್ಮಲ್ ನೇಲ್ ಕಟ್ಟರ್ ಇದೆಯಲ್ಲ, ಆ ಥರ ತೊಗೊಳ್ಳಿ. ನೋಡಿ ಇದು. ಸೊ ಇದನ್ನು ಯೂಸ್ ಮಾಡ್ತೀನಿ. ಸೀಸರ್ ಸೈಡ್ ಎಡ್ಜಸ್ಸಲ್ಲಿ ಶಾರ್ಪ್ ಇರುತ್ತಲ್ವ, ಅದನ್ನು ಕಟ್ ಮಾಡೋದಕ್ಕೆ ಸೀಸರ್ ಯೂಸ್ ಮಾಡೋದು. ಟ್ರಿಮ್ಮರ್ ಯೂಸ್ ಮಾಡಿದ್ದೆ ಸ್ವಲ್ಪ, ಅಂದರೆ ಸ್ವಲ್ಪ ದಿನ. ಅದು ಕೂಡ ನಂಗೆ ಇಷ್ಟ ಆಗಿಲ್ಲ. ಅಂದರೆ ಅದು ಏನದು ಲೈಟ್ ಬರುತ್ತಲ್ವ ಟ್ರಿಮ್ಮರು, ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಅದರಲ್ಲಿ ನೇಲ್ ಕಟ್ ಆಯಿತು, ಬಟ್ ಅದು ತುಂಬ ಶಾರ್ಪ್ ಇತ್ತು. ಅದು ಫುಲ್ ನೇಲ್ ಶಾರ್ಪ್ ಇತ್ತು. ಅದು ಹೇಗೆ ಅದು ಇದು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಮತ್ತು ಅದು ಯೂಸ್ ಮಾಡಿಲ್ಲ ನಾನು ಟ್ರಿಮ್ಮರು. ರಿಟರ್ನ್ ಮಾಡಿಬಿಟ್ಟೆ ಒಂದು ಸರಿ ಯೂಸ್ ಮಾಡಿ. ಇದೇ ಬೆಸ್ಟು ನೇಲ್ ಕಟ್ಟರ್, ನಾರ್ಮಲ್ ನೇಲ್ ಕಟ್ಟರ್ ಇದು. ಸೊ ವೈಪ್ಸ್, ಇದನ್ನು ಯೂಸ್ ಮಾಡ್ತಿದ್ದೀನಿ. ಬಂಪ್ಟಮ್ದು ಬೇಬಿ ವೈಪ್ಸ್. ಇದು ಅಮೆಝಾನಲ್ಲಿ ನಾನು ಬಲ್ಕಾಗಿ ತೊಗೊಳ್ತೀನಿ. ಅಂದರೆ ಒಂದು 6-8 ಪ್ಯಾಕ್ಸ್ ಬರುತ್ತೆ. ಈ ಥರ 72 ವೈಪ್ಸ್ ಇರುತ್ತೆ ಒಂದರಲ್ಲಿ. ಆಫರಲ್ಲಿರುತ್ತೆ ವೈಪ್ಸ್ ಎಲ್ಲ. ಇದು 200. ಸೊ ನಿಮಗೆ 400-500ಗೆಲ್ಲ ಜಾಸ್ತಿ ಅಮೌಂಟ್ ಸಿಗುತ್ತೆ. ವೈಪ್ಸ್ ಇದು ತುಂಬ ಚೆನ್ನಾಗಿದೆ. ಇದು ವೈಪ್ಸ್ ಇವಾಗ ತುಂಬ ಯೂಸ್ ಆಗ್ತಿದೆ ಅವಳಿಗೆ. ಡೈಪರ್ ಚೇಂಜ್ ಮಾಡಿದಾಗ ಯೂಸ್ ಮಾಡ್ತೀನಿ. ಮತ್ತು ತುಂಬ ಓಡಾಡೋದ್ರಿಂದ ಅವಳ ಕೈ ಕಾಲು ಎಲ್ಲ ಮುಟ್ತಾಳೆ, ಆಟಾಡ್ತಾಳೆ. ತುಂಬ ಕೊಳೆ ಆಗ್ತಾ ಇರುತ್ತೆ ಕೈ ಕಾಲೆಲ್ಲ. ಅದರಿಂದ ತುಂಬ ಕಾಲಿಗೆ ಎಲ್ಲ ತುಂಬ ಯೂಸ್ ಆಗ್ತಿದೆ ಇದು ವೈಪ್ಸ್ ಇವಾಗ.
ಮುಂಚೆ ಅಂದರೆ ಬರೀ ಡೈಪರ್ ಚೇಂಜ್ ಮಾಡಬೇಕಾದ್ರೆ ಅಷ್ಟೇ ಯೂಸ್ ಮಾಡ್ತಿದ್ವಿ. ಇವಾಗ ಎಲ್ಲದಕ್ಕೂ ಯೂಸ್ ಆಗ್ತಿದೆ, ಅಂದರೆ ಅವಳಿಗೇನೆ. ಮತ್ತು ಇಷ್ಟೇ ಅವಳ ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಸನ್ಸ್ಕ್ರೀನು ಮಕ್ಕಳಿಗೆ ಯೂಸ್ ಮಾಡಬೇಕಾ ಅಂತ ಕೇಳಿದ್ರೆ ಹೌದು, ಯೂಸ್ ಮಾಡಲೇಬೇಕು. ನಮಗೆ ಎಷ್ಟು ಟ್ಯಾನ್ ಆಗುತ್ತೋ ಮಕ್ಕಳಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರದ್ದು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಬಿಸಿಲಿಗೆ ನೀವು ವಿತೌಟ್ ಸನ್ಸ್ಕ್ರೀನ್ ಹೊರಗಡೆ ಕರ್ಕೊಂಡು ಹೋಗಲೇಬಾರ್ದು, ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಸೊ 6 ಮಂತ್ಸ್ ಆದಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸನ್ಸ್ಕ್ರೀನ್. ನೀವು SPF 50 ಆ ಥರ ಸ್ಟಾರ್ಟ್ ಮಾಡ್ಬೋದು ಅಪ್ಲೈ ಮಾಡೋಕ್ಕೆ. ನಾನು ಆರ್ಡರ್ ಮಾಡಿದ್ದೀನಿ, ಇನ್ನೂ ಸನ್ಸ್ಕ್ರೀನ್ ಬಂದಿಲ್ಲ. ಬಂದಮೇಲೆ ಯಾವ ಸನ್ಸ್ಕ್ರೀನ್ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಅದು ಫಸ್ಟ್ ಟೈಮ್ ನಾನು ಕೂಡ ಅಂದರೆ ಯೂಸ್ ಮಾಡ್ತಿರೋದು ಸನ್ಸ್ಕ್ರೀನು. ನಾನು ಇದುವರೆಗೂ ಯೂಸ್ ಮಾಡಿಲ್ಲ. ಅವಳಿಗೆ ಆಲ್ರೆಡಿ 1 ಇಯರ್ ಆಯಿತು. 6 ಮಂತ್ಸಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು, ನಾನು ಮಾಡಿಲ್ಲ. ಸೊ ಪ್ರೈಸ್ ತುಂಬ ಜಾಸ್ತಿ ಇದೆ, ಸನ್ಸ್ಕ್ರೀನ್ ಎಲ್ಲ ಪ್ರೈಸ್ ತುಂಬ ಜಾಸ್ತಿ ಇದೆ ಸನ್ಸ್ಕ್ರೀನು. ಅಂದರೆ ನಾವು ಯೂಸ್ ಮಾಡೋ ಸನ್ಸ್ಕ್ರೀನ್ಗಿಂತ ತುಂಬ ಎಕ್ಸ್ಪೆನ್ಸಿವ್ ಇದೆ. 1,000 1,500 ಆ ಥರ ಇದೆ. 2,000ವರೆಗೂ ಆ ಥರವರೆಗೂ ಹೋಗುತ್ತೆ ಪ್ರೈಸ್ ರೇಂಜು. ಅದು ಯಾಕೆ ಅಷ್ಟು ಕಾಸ್ಟ್ಲಿ ಗೊತ್ತಿಲ್ಲ ಮಕ್ಕಳಿಗೆ. ಸನ್ಸ್ಕ್ರೀನ್ಸ್ ಎಲ್ಲ ಚೆಕ್ ಮಾಡಿದೆ, ಸೊ ನೋಡಿ ಆರ್ಡರ್ ಮಾಡಿದ್ದೀನಿ. ಸೊ ನಿಮಗೂ ಹೇಳ್ತೀನಿ. ಸೊ ನೀವು ಮನೆಯಲ್ಲೇ 24 hours ಸನ್ಸ್ಕ್ರೀನಲ್ಲಿ ಮಕ್ಕಳನ್ನ ಇಡಬೇಕು ಅಂತ ಏನಿಲ್ಲ. ಮನೆ ಒಳಗೆ ಏನು ಬೇಡ, ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ನೀವು. ಮನೆ ಒಳಗೆ ಏನು ಬೇಡ, ಅಂದರೆ ಇವಾಗೇನು ಬೇಡ. ಸೊ ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು ನೀವು. ಸೊ ಇಷ್ಟೇ ನನ್ನ ಗುಡ್ಡಿಗೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್. ಮತ್ತು ಇದು ಡೈಪರೇ ಮರೆತುಬಿಟ್ಟೆ. ಡೈಪರ್ ಬಂದು ನಾನು ಅಗೀಸ್ ಯೂಸ್ ಮಾಡ್ತಿದ್ದೀನಿ. ಅಗೀಸ್ ಅವಳಿಗೆ ಸೆಟ್ ಆಗಿದೆ. ಅಗೀಸ್ ಬಿಟ್ಟರೆ ಪ್ಯಾಂಪರ್ಸ್ ಪ್ರೀಮಿಯಮ್ ಕೇರ್ ಅದು ಯೂಸ್ ಮಾಡ್ತೀನಿ ಸಮ್ಟೈಮ್ಸ್. ಮತ್ತು ಅಷ್ಟೇ, 2 ಬ್ರ್ಯಾಂಡ್ ಅವಳಿಗೆ ಸೆಟ್ ಆಗಿರೋದು. ಡೈಪರ್ ಏನು ಅಂದರೆ ಸ್ವಲ್ಪ ಜನಕ್ಕೆ ಒಂದು ಬ್ರ್ಯಾಂಡ್, ಒಂದೊಂದು ಮಗುಗೆ ಒಂದು ಬ್ರ್ಯಾಂಡ್ ಸೆಟ್ ಆಗುತ್ತೆ, ಇನ್ನೊಂದು ಮಗುಗೆ ಆ ಬ್ರ್ಯಾಂಡ್ ಸೆಟ್ ಆಗೋದಿಲ್ಲ. ಸೊ ಅದರಿಂದ ನೀವು ಸ್ಮಾಲ್ ಪ್ಯಾಕೆಟ್ಸ್ ತೊಗೊಳ್ಳಿ. ಡೈಪರ್ಸ್ ಎಲ್ಲ ಬಲ್ಕಾಗಿ ತೊಗೊಳ್ಬೇಡಿ, ಅಂದರೆ ದೊಡ್ಡ ಕ್ವಾಂಟಿಟಿಯಲ್ಲಿರೋ ಡೈಪರ್ಸ್ ಎಲ್ಲ ತೊಗೊಳ್ಬೇಡಿ. ಯಾಕಂದರೆ ಎಲ್ಲ ಮಕ್ಕಳಿಗೂ ಒಂದೇ ಥರ ಡೈಪರ್ ಸೆಟ್ ಆಗೋದಿಲ್ಲ. ಇವಾಗ ನನ್ನ ಮಗಳಿಗೆ ಅಗ್ಗಿಸ್ ಸೆಟ್ ಆಗಿದೆ ಅಂತ ಬೇರೆ ಮಕ್ಕಳಿಗೆ ಅದೇ ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ನನ್ನ ಫ್ರೆಂಡ್ ಮಗುಗೆ ಬೇಬಿ ಹಗ್ ಡೈಪರ್ ಯೂಸ್ ಮಾಡ್ತಿದ್ದಾಳೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ, ಅದು ಸೆಟ್ ಆಗಿಲ್ಲ. ಸಮ್ ಡೈಪರ್ಸ್ ಲೀಕ್ ಆಗುತ್ತೆ, ಇಲ್ಲ ಸಮ್ ಡೈಪರ್ಸ್ ರ್ಯಾಷಸ್ ಆಗುತ್ತೆ. ಅದು ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ಥರ ಇರುತ್ತೆ. ಸೊ ನೀವೇ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪ ತರಿಸ್ಬಿಟ್ಟು ಟೆಸ್ಟ್ ಮಾಡಿ ಮಗುಗೆ ಹಾಕಿ ಚೆಕ್ ಮಾಡಿ. ಅದು ಎಲ್ಲ ಓಕೆ ಆದರೆ ಏನೂ ಲೀಕ್ ಆಗಿಲ್ಲ, ಮತ್ತೇನು ರ್ಯಾಷಸ್ ಆಗಿಲ್ಲ, ಮಾರ್ಕ್ಸ್ ಆಗಿಲ್ಲ, ಡೈಪರ್ ಮಾರ್ಕ್ಸ್ ಆಗುತ್ತಲ್ವ, ಅದು ಆಗಿಲ್ಲ ಅಂತ ಹೇಳಿದ್ರೆ ಆ ಡೈಪರ್ನ ಫಿಕ್ಸ್ ಮಾಡ್ಕೋಬೇಡಿ. ಸೊ ಈ ಡೈಪರ್ ಬಿಟ್ಟರೆ ಯಾವುದು ಸೆಟ್ ಆಗೋದಿಲ್ಲ ಅಂತ. ಆಮೇಲೆ ಬಲ್ಕಲ್ಲಿ ತರಿಸ್ಕೊಳ್ಳಿ ನೀವು, ಅದು ಬೆಟರ್ ಅಂತ ಹೇಳ್ಬೋದು. ಸೊ ನೀವು ಸ್ಟಾರ್ಟಿಂಗೇ ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಿಸ್ಕೋಬೇಡಿ. ಅಂದರೆ ನ್ಯೂ ಬಾರ್ನ್ಸ್ ಕೇಳ್ತಾ ಇರೋದು, ನಿಮಗೆ ಆಲ್ರೆಡಿ ಡೈಪರ್ ಸೆಟ್ ಆಗಿದೆ ಅಂದರೆ ಅದೇ ಕಂಟಿನ್ಯೂ ಮಾಡಿ. ನಾನು ಹಗ್ಗೀಸ್ ಪ್ಯಾಂಪರ್ಸ್ ಯೂಸ್ ಮಾಡ್ತಿದ್ದೀನಿ. ಬೇಬಿ ಹಗ್ ಲವ್ ಲ್ಯಾಪ್ ಅದೆಲ್ಲ ಸೆಟ್ ಆಗಿಲ್ಲ ಅವಳಿಗೆ. ಸೊ ಇಷ್ಟೇ ಪ್ರಾಡಕ್ಟ್ಸ್ ಇರೋದು. ಅದನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಪ್ರಾಡಕ್ಟ್ಸ್ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಯೂಸ್ ಮಾಡ್ಬೋದು. ಇವಾಗ ನಾವು ಹುಟ್ಟಿದ ಕಾಲದಲ್ಲಿ ಜಾನ್ಸನ್ಸ್ ಬೇಬಿ ಬಿಟ್ಟರೆ ಯಾವುದೂ ಇರಲಿಲ್ಲ ಅನಿಸುತ್ತೆ. ನಮಗೆಲ್ಲ ಬರೀ ಜಾನ್ಸನ್ಸ್ ಬೇಬಿ ಅಂತ ಬರೀ ಜಾನ್ಸನ್ಸ್ ಬೇಬಿದೇ ಹಾಕಿದ್ರು ಫುಲ್ ಪ್ರಾಡಕ್ಟ್ಸ್ ಎಲ್ಲ. ಆವಾಗೆಲ್ಲ 500 ರೂಪೀಸ್ಗೆಲ್ಲ ಕಂಪ್ಲೀಟ್ ಪ್ಯಾಕ್ ಎಲ್ಲ ಸಿಗೋದಂತೆ. ಇವಾಗ 500ಗೆ ಒಂದು ಬಾಡಿ ವಾಶ್ ಕೂಡ ಸಿಗೋದಿಲ್ಲ, ಆ ಥರ ಪ್ರೈಸ್ಗೆ ಹೋಗಿದೆ. ಎಷ್ಟೊಂದು ಬ್ರ್ಯಾಂಡ್ಸ್ ಬಂದಿದೆ ಇವಾಗ. ಮಸ್ಟೆಲ್ಲ ಇದೆ, ಹಿಮಾಲಯ ಇದೆ, ಡವ್ ಬಂದಿದೆ, ಬೇಬಿ ಡವ್, ಮತ್ತು ಸಿಬಾಮೇಡ್ ಇದೆ, ಬೇರೆ ಯಾವುದಿದೆ, ಅವಿನೋ ಇದೆ.
ತುಂಬ ಬ್ರ್ಯಾಂಡ್ಸ್ ಇದೆ. ನಿಮ್ಗೆ ಯಾವುದು ಬ್ರ್ಯಾಂಡ್ಸ್ ಇಷ್ಟ ಆಗುತ್ತೆ, ಬಜೆಟಲ್ಲಿ ಯಾವುದಿದೆ ಅದು ನೋಡಿ ತಗೊಳ್ಳಿ. ನಾನು ಗುಡ್ಡಿಗೆ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಅದನ್ನಷ್ಟೇ ತೋರಿಸಿದ್ದು, ಬೇರೆ ಏನು ಮಿಸ್ ಮಾಡಿಲ್ಲ ಅನ್ಕೋತೀನಿ. ಅಷ್ಟೇ, ಸನ್ಸ್ಕ್ರೀನ್ ಒಂದು ಮಿಸ್ ಮಾಡಿದ್ದೀನಿ, ಅದನ್ನು ಆರ್ಡರ್ ಮಾಡಿದ್ದೀನಿ, ಬಂದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಷ್ಟೇ ಗೈಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್, ಮಚ್ ಲವ್, ಬಾಯ್.